ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ತುಂಬಾನೇ ಒಂದು ಯೂಸ್ಫುಲ್ ಆಗಿರುವಂತ ಎಲ್ಲರಿಗೂ ಬೇಕಾಗಿರುವಂತ ಟಾಪಿಕ್ ನ ತಗೊಂಡು ಬಂದಿದ್ದೀನಿ. ಎಲ್ಲರಿಗೂ ಏನ್ ಬೇಕು ಅಂತ ಹೇಳಿದ್ರೆ ಮನಿ, ಹಣ, ದುಡ್ಡು, ಕಾಸು ಅಲ್ವಾ? ಸೊ ಪ್ರತಿಯೊಬ್ಬರಿಗೂ ನಮಗೆ ಇದು ಒಂದು ಶಕ್ತಿ. ಹಣ ಅಂದ್ರೇನೆ, ದುಡ್ಡು ಅಂದ್ರೇನೆ ಇದು ಒಂದು ಶಕ್ತಿ. ಈ ಶಕ್ತಿಯನ್ನ ಯಾರು ಬೇಡ ಅಂತ ಅಂತೀವಿ. ಸೊ ಈ ಶಕ್ತಿಯನ್ನ ಯಾವ ರೀತಿ ನಾವು ಈ ಒಂದು ಬ್ಲಾಕೇಜ್ ಅಂತ ಏನ್ ನಾವು ಕರಿತೀವಿ, ಮನಿ ಬ್ಲಾಕೇಜ್ ಅಂತ ಏನ್ ಕರಿತಿದೀವಿ ಅಲ್ವಾ, ಮನಿ ಬ್ಲಾಕೇಜ್ ಅಂತ ವೇದಿಕ್ ಸ್ವಿಚ್ ವರ್ಡ್ ಅಂತ ಹೇಳಿದೆ. ಅಂದ್ರೆ ನಮ್ಮ ಒಂದು ಹಣಕಾಸಿನ ಸ್ಥಿತಿ ಹೇಗಿದೆ, ಹಣದ ಪರಿಸ್ಥಿತಿ ಹೇಗಿದೆ, ಹಣ ನಮ್ಗೆ ಬರ್ತಾ ಇರೋದು ನಿಂತಿದೆಯಾ, ಅಥವಾ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಹಣ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ನಮ್ಮ ಬಿಸ್ನೆಸ್ ಗ್ರೋತ್ ಇಲ್ವಾ, ಲಾಸ್ ಆಗಿದೆಯಾ, ಪ್ರತಿಯೊಂದು ವಿಚಾರದಲ್ಲೂ. ಹಾಗೂ ಇದಷ್ಟೇ ಅಂತ ತಿಳ್ಕೊಳ್ಬೇಡಿ, ಇದು ಬರೀ ಬಿಸ್ನೆಸ್ ನವರಿಗೆ ಮಾತ್ರ ಹಣ ಅಂತ ತಿಳ್ಕೊಳ್ಬೇಡಿ. ನಾವು ಒಂದು ಕಡೆ ಕೆಲಸ ಮಾಡ್ತಾ ಇದೀವಿ ಅಂದ್ರೂ ಕೂಡ ಅಲ್ಲಿ ನಮಗೆ ಪ್ರಮೋಷನ್ ಬರ್ದೇನೆ ಸ್ಯಾಲರಿ ಹೈಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅಲ್ಲೂ ಕೂಡ ನಮಗೆ ಹಣದ ಅಭಾವ, ಹಣದ ಒಂದು ಆರ್ಥಿಕ ಪರಿಸ್ಥಿತಿ ನಮಗೆ ತಗ್ಗಿದೆ. ಇದೆಲ್ಲದೂ ನಮಗೆ ರಿಲೇಟೆಡ್ ಆಗುತ್ತೆ. ಸೊ ಓವರ್ ಆಲ್ ಫೈನಾನ್ಷಿಯಲಿ ನಾವು ಯಾವ ರೀತಿ ಡೆವಲಪ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ನಾನು ತಗೊಂಡು ಬಂದಿರೋಂಥದ್ದು ವೇದಿಕ್ ಸ್ವಿಚ್ ವರ್ಡ್. ಈ ವೇದಿಕ್ ಸ್ವಿಚ್ ವರ್ಡ್ ಅಂದ್ರೆ ಪ್ರತಿಯೊಂದು ವೇದಿಕ್ ಸ್ವಿಚ್ ವರ್ಡ್ಸ್ ಅಂತ ನಾವು ಕೊಡ್ತಾ ಇದೀವಿ ಅಲ್ವಾ, ಇದು ತುಂಬಾ ಪವರ್ಫುಲ್. ಈ ವೇದಿಕ್ ಸ್ವಿಚ್ ವರ್ಡ್ಸ್ ಬಂದಿರೋದೇ ಒಂದು ದೈವಗಳ ಒಂದು ಆಶೀರ್ವಾದದಿಂದ, ಡೆಮಿಗಾಡ್ಸ್ ಅಂತ ಹೇಳ್ತೀವಲ್ಲ ಹಾಗೆ ದೈವಗಳ ಒಂದು ಕೃಪಾ, ಆಶೀರ್ವಾದ, ಅವರ ಕರುಣೆ, ಕಟಾಕ್ಷ ಎಲ್ಲದರಿಂದ ನಮ್ಗೆ ಇವತ್ತು ವೇದಿಕ್ ಸ್ವಿಚ್ ವರ್ಡ್ಸ್ ಅನ್ನ ನಾವು ತಗೊಂಡಿದೀವಿ ಹಾಗೂ ಉಪಯೋಗ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆ. ಓಕೆ, ಇವತ್ತು ನಾನು ತಗೊಂಡ್ ಬಂದಿರುವಂತ ಈ ಒಂದು ಸ್ವಿಚ್ ವರ್ಡ್ ಏನಿದೆ, ವೇದಿಕ್ ಸ್ವಿಚ್ ವರ್ಡ್ ಏನಿದೆ, ಇದು ತುಂಬಾ ಪವರ್ಫುಲ್ ಆಗಿದೆ. ಸಾಮಾನ್ಯ ಇದನ್ನ ನಾನು ಏನ್ ಇವತ್ತು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅಲ್ವಾ, ಈ ಸ್ವಿಚ್ ವರ್ಡ್ ಯಾರು ಕೊಟ್ಟಿಲ್ಲ ಅನ್ಕೊಳ್ತೀನಿ. ಯಾಕೆ ಅಂದ್ರೆ ತುಂಬಾ ಪವರ್ಫುಲ್ ಆಗಿರುವಂತ ಸ್ವಿಚ್ ವರ್ಡ್ ಇದು. ಹಾಗಾಗಿ ಸ್ವಲ್ಪ ಭಯ ಪಟ್ಕೊಂಡೇನೆ ಎಷ್ಟೋ ಜನ ಈ ಒಂದು ಸ್ವಿಚ್ ವರ್ಡ್ ಅನ್ನ ಹೇಳಿರಲ್ಲ. ಈ ಸ್ವಿಚ್ ವರ್ಡ್ ಅನ್ನ ಯಾವ ರೀತಿ ನೀವು ನಿಮ್ಮನ್ನ ಒಳಗಡೆ ಇರುವಂತ ಫಿನಾನ್ಷಿಯಲ್ ಬ್ಲಾಕೇಜ್ ಅನ್ನ ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬೇಕು, ಈ ಸ್ವಿಚ್ ವರ್ಡ್ ಅನ್ನ ಯಾವ ರೀತಿ ನೀವು ಅಳವಡಿಸ್ಕೊಳ್ಬೇಕು, ಯಾವ ರೀತಿ ಇದನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಇವತ್ತು ತಗೊಂಡ್ ಬಂದಿರುವಂತದ್ದು. ಈ ಸ್ವಿಚ್ ವರ್ಡ್ ಯಾವ್ದ್ಯಾವ್ದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ನಿಮಗೆ ನಾನು ಹೇಳೋ ಅಂತದ್ದು ಏನು ಅಂತ ಹೇಳಿದ್ರೆ, ನಾನು ತಗೊಂಡ್ ಬಂದಿರೋಂತ ಇವತ್ತಿನ ಸ್ವಿಚ್ ವರ್ಡ್ ಫಿನಾನ್ಷಿಯಲ್ ಗೇನ್. ಅವಾಗಲೇ ನಾನು ಹೇಳಿದೆ, ಫಿನಾನ್ಷಿಯಲ್ ಗೇನ್ ಅಂತ ಹೇಳಿದ್ರೆ ಯಾವುದೇ ಒಂದು ವ್ಯಾಪಾರ, ಸಣ್ಣ ವ್ಯಾಪಾರ ಇರ್ಬೋದು, ಮಧ್ಯಮ ವ್ಯಾಪಾರ ಇರ್ಬೋದು, ದೊಡ್ಡ ವ್ಯಾಪಾರನೂ ಇರ್ಬೋದು. ಇದು ವ್ಯಾಪಾರ ಅಂದ್ಮೇಲೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಮನಿ ಟ್ರಾನ್ಸಾಕ್ಷನ್ಸ್. ಓಕೆ, ಫಿನಾನ್ಷಿಯಲಿ ಅವರು ಫೈನಾನ್ಸ್ ಮಾಡುವಂತ ಆಫೀಸೇ ಇರಬಹುದು, ಯಾವುದೇ ಒಂದು ವ್ಯಾಪಾರ ವ್ಯವಹಾರ, ಓವರ್ ಆಲ್ ಹಣದ ಒಂದು ವ್ಯಾಪಾರ ವ್ಯವಹಾರಕ್ಕೆ ಹಣದ ಒಂದು ಟ್ರಾನ್ಸಾಕ್ಷನ್ ಅಂತ ತಿಳ್ಕೊಂಡ್ಬಿಡಿ ನೀವು. ಓಕೆ, ಈ ಫೈನಾನ್ಷಿಯಲ್ ಗೇನ್ ಅನ್ನ ನಾವು ಯಾವ ರೀತಿ ವೃದ್ಧಿ ಮಾಡ್ಕೊಳ್ಳುವಂಥದ್ದು ಅಂದ್ರೆ, ಆರ್ಥಿಕ ಲಾಭವನ್ನ ಯಾವ ರೀತಿ ನಾವು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನು ಕೊಡ್ತಾ ಇರುವಂತ ಈ ಸ್ವಿಚ್ ವರ್ಡ್ ತುಂಬಾನೇ ಒಂದು ಯೂಸ್ಫುಲ್ ಆಗಿದೆ, ಪವರ್ಫುಲ್ ಆಗಿದೆ, ಹಾಗೆ ಮಿರಾಕಲ್ಸ್ ಆಗಿ ಒಂದು ಕೆಲಸವನ್ನ ನಿಮಗೆ ಮಾಡಿಕೊಡುತ್ತೆ. ಇದನ್ನ ನೀವು ಮಾಡ್ತಾ ಹೋದ್ರೆ ನಿಮ್ಗೆ ಸಾಕಷ್ಟು ನಿಮ್ಮ ಲಾಭಗಳನ್ನ ನೋಡ್ತೀರಿ. ಅದಕ್ಕೆ ನಾನು ಹೇಳಿದ್ದು ಫಿನಾನ್ಷಿಯಲ್ ಗೇನ್ ಅಂದ್ರೆ ಆರ್ಥಿಕ ಲಾಭ ಅಂತಾನೆ ಹೇಳಿದ್ದು. ಎರಡನೇದೇನು ಅಂದ್ರೆ ಅನ್ಲಿಮಿಟೆಡ್ ವೆಲ್ತ್. ಅದಕ್ಕೇನೆ ಇವಾಗ ಅನ್ಸುತ್ತೆ, ಏನಿದು ನಿಜವಾಗ್ಲೂ ಆಗ್ಬಿಡತ್ತಾ? ಅದಕ್ಕೆ ಅಂತಾನೆ ಕೆಲವೊಂದು ವೇದಿಕ್ ಸ್ವಿಚ್ ವರ್ಡ್ಗಳು ಕೆಲವರು
ಇದನ್ನ ಕೊಟ್ರೆ ಯಾವ ರೀತಿ ಇವರು ಯೂಸ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಲ್ವೋ, ಆ ನಂತರ ಯೂಸ್ ಆಗದೆ ಇದ್ದಾಗ ಏನ್ ಹೇಳ್ತಾರೆ, ಆ ವೇದಿಕ್ ಸ್ವಿಚ್ ವರ್ಡ್ ವರ್ಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲದೂ ಯಾವುದೋ ಒಂದು ರೀತಿ ನೀತಿ, ಒಂದು ವಿಧಿ ವಿಧಾನದಲ್ಲಿ ನಾವು ಮಾಡದೆ ಹೋದಾಗ ಎಲ್ಲರಿಗೂ ಈ ರೀತಿ ಅನ್ಸೋಂಥದ್ದು ಸಹಜ. ಸೊ ಅನ್ಲಿಮಿಟೆಡ್ ಏನೋ ವೆಲ್ತ್ ಅನ್ನ ನೀವು ತಗೊಳ್ಬೇಕು ಅಂತ ಅಂದಾಗ ನಾನು ಇವತ್ತು ಕೊಡ್ತಾ ಇರುವಂತ ಈ ವೇದಿಕ್ ಸ್ವಿಚ್ ವರ್ಡ್ ತುಂಬಾ ತುಂಬಾ ಪವರ್ಫುಲ್ ಆಗಿದೆ. ಹಾಗೆ ಮತ್ತೊಂದಕ್ಕೆ ಏನು ಇದಾಗುತ್ತೆ ಅಂತ ಹೇಳಿದ್ರೆ, ಸೊ ಫಾರ್ಚೂನಾ ಅಂತ ಅಂದ್ರೆ ಫಾರ್ಚೂನ್ ಆಗಿ ಇರುವಂತದ್ದು ಅಂದ್ರೆ ನೀವು ನಿಮ್ಮಲ್ಲಿ ಒಂದು ಭಾಗ್ಯವನ್ನ ನೀವು ಒಂದು ಪ್ರಸಿದ್ಧಿ ಪಡ್ಕೊಳ್ಳುವಂತದ್ದು. ಓಕೆ, ಈ ಒಂದು ಭಾಗ್ಯವನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ನಾವು ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಅದ್ರ ಜೊತೆನಲ್ಲಿ ಬರೀ ನಮಗೆ ಹಣ ಇದ್ರೆ ಸಾಲದಲ್ವಾ, ನಮ್ಮ ನೇಮ್ ಫೇಮ್ ಎರಡು ಬರ್ಬೇಕು ಅಲ್ವಾ, ಅದಕ್ಕೂ ಸಹ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಉಪಯೋಗಕ್ಕೆ ಬರ್ತಾ ಇದೆ. ಇದು ಎಲ್ಲದೂ ಬಂತು, ನೇಮ್ ಬಂತು, ಫೇಮ್ ಬಂತು, ಜೊತೆನಲ್ಲಿ ಹಣನೂ ಬಂತು. ಹಾಗಿದ್ಮೇಲೆ ಏನ್ ಬರುತ್ತೆ, ಸಂತೋಷ ಬರುತ್ತೆ, ಖುಷಿ ಬರುತ್ತೆ, ನೆಮ್ಮದಿ ಬರುತ್ತೆ. ಅದಕ್ಕೂ ಸಹ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಉಪಯೋಗಕ್ಕೆ ಬರುತ್ತೆ. ಎಲ್ರು ಕಾಯ್ತಾ ಇದ್ದೀರಿ ಅಲ್ವಾ? ಯಾವುದದು ವೇದಿಕ್ ಸ್ವಿಚ್ ವರ್ಡ್ ಅಂದ್ರೆ ತ್ರೀಮ್. ನಾನು ಹೇಳುವಾಗ್ಲೇನೆ ತುಂಬಾ ಒಂದು ವೈಬ್ರೇಷನ್ ಇದೆ. ತ್ರೀಮ್, ಈ ತ್ರೀಮ್ ಅನ್ನೋಂತ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ನಿಮ್ಮ ಅನ್ಲಿಮಿಟೆಡ್ ವೆಲ್ತ್ ಅನ್ನ, ಫೈನಾನ್ಷಿಯಲ್ ಗೇನ್ ಅನ್ನ, ಅಂದ್ರೆ ಆರ್ಥಿಕ ಲಾಭ, ಧನ, ಹಣಕಾಸು, ಟ್ರಾನ್ಸಾಕ್ಷನ್ಸ್ ಏನ್ ಬೇಕಾದ್ರೂ ಕರಿಬಹುದು, ಇದನ್ನ ನಿಮಗೆ ಒಂದು ಅಭಿವೃದ್ಧಿ ಮಾಡಿಕೊಡುವಂತ ಒಂದು ತ್ರೀಮ್ ಅನ್ನುವಂತ ಒಂದು ವೇದಿಕ್ ಸ್ವಿಚ್ ವರ್ಡ್. ಇದು ತುಂಬಾ ತುಂಬಾ ಪವರ್ಫುಲ್ ಆಗಿದೆ. ಹಾಗಾದ್ರೆ ಇದನ್ನ ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪೇಜ್ ಅಲ್ಲಿ 108 ಸಾರಿ ತ್ರೀಮ್ 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 ಅಂತ ಬರಿಬೇಕು. 108 ಸಾರಿ ತ್ರೀಮ್ ತ್ರೀಮ್ ಅಂತ ಬರಿತೀರಿ ಅಲ್ವಾ? ಬರ್ತಿರೋ ಈ ಒಂದು ವೈಟ್, ಬನ್ನಿ ತೋರಿಸ್ತೀನಿ. ಒಂದು ವೈಟ್ ಶೀಟ್ ತಗೊಳ್ಳಿ. ವೈಟ್ ಶೀಟ್ ಅಲ್ಲಿ ನೀವು ಇಲ್ಲಿ ತ್ರೀಮ್ ಅನ್ನೋಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಬರೀರಿ. ಹಾಗೆ ಮೊದಲನೇ ನಿಮ್ಮ ವಿಶ್ ಏನಿದೆ, ಫೈನಾನ್ಸ್ ಬಗ್ಗೆ ನಿಮ್ಮ ವಿಶ್ ಏನಿದೆ, ವ್ಯಾಪಾರ ಅಭಿವೃದ್ಧಿ ಆಗ್ಬೇಕಾ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಮನಿ ಟ್ರಾನ್ಸಾಕ್ಷನ್ಸ್ ಯಾವುದೆಲ್ಲ ಇದೆ ಅದನ್ನ ನೀವು ಬರೆದು ನೀವೇನ್ ಹೇಳಬೇಕು, ಪ್ರತಿಯೊಂದು ಮಿನಿಮಮ್ ಅಂದ್ರೆ 5 ತರ ನಿಮ್ಗೆ ಏನೇನ್ ಆಗ್ಬೇಕು ಅನ್ನೋದನ್ನ ಬರೀರಿ. ಈಗ ನೀವು ಕೇಳ್ಬೋದು ಏನೇನಾಗ್ಬೋದು ಅಂದ್ರೆ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಹೆಲ್ದಿ ಬಿಸ್ನೆಸ್ ಆಗ್ತಾ ಇದೆ ಅಂತ ಹೇಳಿ ಬರ್ಕೋಬೇಕು. ಹಾಗೆ ಮನಿ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಅಂತ ಹೇಳಿ ಬರ್ಕೋಬೇಕು. ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಕಡೆ ಸೇಲ್ ಆಗ್ತಾ ಇದೆ. ಯಾವ ತರ ನೀವು ಮಾಡ್ತಿರೋ ನಿಮ್ಮ ಬಿಸ್ನೆಸ್ ಮೇಲೆ ನೀವು ಒಂದು 5 ಪಾಯಿಂಟ್ಸ್ ಗಳನ್ನ ಹಾಕೊಳ್ಳಿ. ಈಗ ನೀವು ಕೇಳ್ಬೋದು 5 ಅಷ್ಟೇನಾ, 10 ಹಾಕೊಳ್ಬಹುದು. ಆದ್ರೆ ನಾವು ಎಕ್ಸಾಂಪಲ್ ಆಗಿ 5 ಪಾಯಿಂಟ್ಸ್ ಅನ್ನ ನಾವು ತಗೊಳ್ಳಿ ಅಂತ ಹೇಳ್ತೀವಿ. 10 ಪಾಯಿಂಟ್ ಹಾಕಿದ್ರು ತೊಂದರೆ ಏನಿಲ್ಲ. ಇಲ್ಲಿ ನೀವು ಈ ನಿಮ್ಮ ಎಲ್ಲ ಏನೇನ್ ಬೇಕಾಗಿದೆ ಅದೆಲ್ಲದನ್ನು ಪಾಯಿಂಟ್ಸ್ ಗಳ ಮುಖಾಂತರ ಹಾಕೊಂಡು ಲಾಸ್ಟ್ ಅಲ್ಲಿ ಮತ್ತೆ ನೀವು ತ್ರೀಮ್ 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 ಅಂತ ಹೇಳಿ ಎಷ್ಟು ಸತಿ ಹೇಳ್ಬೇಕು, 108 ಸಾರಿ ತ್ರೀಮ್ 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 ಅಂತ ಹೇಳಿ ನೀವು ಚಾಂಟ್ ಮಾಡ್ತಾನೆ ಇರ್ಬೇಕು. ಎಷ್ಟು ದಿನ ಮಾಡಬೇಕು ಇದು? ನೀವು ಒಂದು ಸಾರಿ ನಿಮ್ಮ ಈ ಪೇಜ್ ಅಲ್ಲಿ ನೀವು ಒಂದು ಸಾರಿ ಬರೀತೀರಿ. ಒಂದು ಸಾರಿ ಬರೆದಿರುವಂತ ಪೇಜ್ ಅನ್ನ ದಿನನಿತ್ಯ ನೀವು ನಿಮ್ಮ ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ಮಲಗಬೇಕು. ದಿನನಿತ್ಯವೂ ನಿಮ್ಮ ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ನೀವು ಮಲಗಬೇಕು. ರಾತ್ರಿ ಮಲಗುವಾಗ ನೀವು ಈ ಒಂದು ಚಾಂಟ್ ಮಾಡಿಕೊಂಡು ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲಗಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಭಗವಂತನನ್ನ ಧ್ಯಾನ ಮಾಡ್ತೀರಲ್ವಾ, ಅಂತ ಸಂದರ್ಭದಲ್ಲಿ ಮತ್ತೆ ಪಿಲ್ಲೋ ಕೆಳಗಡೆಯಿಂದ ಈ ಶೀಟ್ ಅನ್ನ ತೆಗೆದು ಮತ್ತೆ ನೀವು ಅದನ್ನ ಚಾಂಟ್ ಮಾಡಿ ನೀವು ಬರ್ದಿರೋ ಅಫರ್ಮೇಷನ್ಸ್ ನ ಹೇಳ್ಕೊಂಡು ಮತ್ತೆ ಪಿಲ್ಲೋ ಕೆಳಗಡೆಗೆ ಇಟ್ಕೊಳ್ಬೇಕು. ಮಧ್ಯದಲ್ಲಿ ನೀವು ಯಾವುದೇ ಕ್ಷಣಕ್ಕೂ ನಾನು ಬರ್ದಿರೋಂತ ಪೇಪರ್ ಅದು ತ್ರೀಮ್ ಅನ್ನುವಂತ ವೇದಿಕ್ ಸ್ವಿಚ್ ವರ್ಡ್ ವರ್ಕ್ ಆಗ್ತಾ ಇದೆಯೋ ಇಲ್ವೋ, ನಾನೇನೋ ಬರ್ದ್ಬಿಟ್ಟಿದೀನಿ, ಆಗತ್ತಾ, ಸಿಗತ್ತಾ, ಸಿಗಲ್ವಾ, ಬರತ್ತಾ, ಬರಲ್ವಾ, ಈ ಒಂದು ಡೌಟ್ ಅನ್ನ, ಅನುಮಾನವನ್ನ ನೀವು ಇಟ್ಕೊಳ್ಳೇಬೇಡಿ.
ಸೊ ಸತತವಾಗಿ ನೀವು ಇದನ್ನ ಮಾಡ್ತಾ ಹೋಗಿ. ಯಾಕೆ ನೀವು ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ, ಒಂದು ವೀಕ್ ಆದ್ಮೇಲೆ ನಿಮ್ಮ ಬ್ಲಾಕೇಜ್ ಏನಿರುತ್ತೆ ಅಲ್ವಾ, ಈ 3 ಅನ್ನುವಂತ ಈ ವೈಬ್ರೇಷನ್ ಕೊಟ್ಟು 1 ವೀಕ್ ಅಂದ್ರೆ 7 days ಅಲ್ಲಿ ನಿಮ್ಮ ಮನಿ ಬ್ಲಾಕೇಜ್ ರಿಮೂವ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಬೆಳಿಗ್ಗೆ ಒಂದ್ಸರಿ, ರಾತ್ರಿ ಒಂದ್ಸರಿ ಮಾತ್ರ ನೀವು ಮಾಡ್ತಾ ಇರೋವಂಥದ್ದು. ಅಲ್ಲಿಂದ ಇನ್ನೂ ಒಂದು 7 daysಗೆ ಅಂದ್ರೆ ಒಂದು 14 daysಗೆ ನಿಮ್ಗೆ ಟ್ರಾನ್ಸಾಕ್ಷನ್ಸ್ ಏನೇನ್ ಆಗ್ತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ಅಲ್ಲಿಂದ ಇನ್ನೊಂದು 7 daysಗೆ ಸೊ ಸಂಪೂರ್ಣವಾದ, ಹೌದಲ್ವಾ, ನಾನು ಈ ವೇದಿಕ್ ಸ್ವಿಚ್ ವರ್ಡ್ ಚಾಂಟ್ ಮಾಡ್ತಾ ಬಂದಾಗಿಂದ 21 days ಅಲ್ಲಿ ತುಂಬಾ ಬದಲಾವಣೆಗಳಾಗಿದೆ, ಡ್ರಾಸ್ಟಿಕ್ ಚೇಂಜಸ್ ಆಗಿದೆ. ಇದನ್ನ ಚೇಂಜಸ್ ಆದ್ಮೇಲೆ ನೀವು ಇದನ್ನ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾಕೆ ಅಂದ್ರೆ ಇದು ಫಿನಾನ್ಷಿಯಲ್ ಗೇನ್, ಅನ್ಲಿಮಿಟೆಡ್ ವೆಲ್ತ್. ಇದನ್ನ ಯಾರು ಕಳ್ಕೊಳ್ಳಕ್ಕೆ ಸಾಧ್ಯ? ಸೊ ದಿನನಿತ್ಯವೂ ಇದನ್ನ ನೀವು ಎಷ್ಟು ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಅನ್ಲಿಮಿಟೆಡ್ ವೆಲ್ತ್, ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಬಿಸ್ನೆಸ್ ಏನೇನೆಲ್ಲ ಆಗ್ಬೇಕಾಗಿತ್ತೋ ಅದು ಬಂದು ಹಣ ನಿಮ್ಮ ಬಳಿ ಸೇರುತ್ತೆ. ಸೊ ತುಂಬಾ ಪವರ್ಫುಲ್ ಆಗಿದೆ. ಕೇಳಲಿಕ್ಕೆ 3 ಅನ್ನುವಂಥದ್ದು ಒಂದು ಶಬ್ದ ಅಷ್ಟೇ ನಿಮ್ಮ ಕಿವಿಗೆ ಬೀಳುವಂಥದ್ದು, ಆದ್ರೆ ತುಂಬಾ ಪವರ್ಫುಲ್ ಆಗಿರುವಂತ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡ್ತಾ ಹೋಗಿ. ಹಾಗೆ 1 month ಆಗಿದೆ ಅಂತ ತಿಳ್ಕೊಳ್ಳಿ. 1 month ಆದ್ಮೇಲೆ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಶೀಟ್ ಏನಿದೆಯಲ್ವಾ, ಈ ಶೀಟ್ ಅನ್ನ ಬರ್ನ್ ಮಾಡಿ ಆ ಆಶಸ್ ನ ಯೂನಿವರ್ಸಿಗೆ ಬ್ಲೋ ಮಾಡಿ ಮತ್ತೆ ಒಂದು ಹೊಸ ಶೀಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಯಾಕೆ ಮತ್ತೆ ಒಂದು ಹೊಸ ಶೀಟ್ ಅನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ? ನೀವು ಲಾಸ್ಟ್ ಟೈಮ್ ಬರ್ದಿರೋ ಅಂತ ಏನೇನೆಲ್ಲ ನೀವು ಬರ್ದಿದ್ರಿ ಅಲ್ವಾ, ಅದೆಲ್ಲವೂ ಫುಲ್ಫಿಲ್ ಆಗಿರುತ್ತೆ. ಮತ್ತೆ ನೀವು ನಿಮ್ಮ ಬಿಸ್ನೆಸ್ ನ ಅಪ್ಗ್ರೇಡ್ ಮಾಡ್ಕೊಳ್ಳೋಂಥದ್ದು, ಮತ್ತಷ್ಟು ಅಭಿವೃದ್ಧಿ ಮಾಡ್ಕೊಳ್ಳೋಂತ ಅಫರ್ಮೇಷನ್ಸ್ ನ ಬರೀರಿ. 3 ಅನ್ನುವಂತ ವೇದಿಕ್ ಸ್ವಿಚ್ ವರ್ಡ್ ಹಾಕ್ಬಿಟ್ಟು ಮತ್ತೆ ನೀವು ಇದನ್ನ ಮಾಡ್ತಾ ಹೋಗಿ. ತುಂಬಾನೇ ಬದಲಾವಣೆಗಳಾಗುತ್ತೆ. ಸಾಕಷ್ಟು ಪರಿಹಾರ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ಮನಿ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಆರ್ಥಿಕ ಧನ ಲಾಭಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಇದು 3 ಅನ್ನುವಂತ ಈ ವೇದಿಕ್ ಸ್ವಿಚ್ ವರ್ಡ್ ತುಂಬಾನೇ ನಾವು ಪ್ರಯೋಗ ಮಾಡಿ ತುಂಬಾ ಲೇಟ್ ಆಗಿ ಇದನ್ನ ಕೊಡ್ತಾ ಇದೀವಿ. ಯಾಕೆ ಅಂದ್ರೆ ನಾವು ಆಲ್ಮೋಸ್ಟ್ 3 months ಇಂದ ಈ 3 ಅನ್ನುವಂತ ಈ ಶಬ್ದದೊಟ್ಟಿಗೆ ಒಂದಷ್ಟು ಬಿಸ್ನೆಸ್ ಮಾಡೋ ಅಂತವರಿಗೆ ಈ ಒಂದು ಸ್ವಿಚ್ ವರ್ಡ್ ಅನ್ನ ಕೊಟ್ಟು 3 months ವೇಟ್ ಮಾಡಿ ಅವರು ಕೊಟ್ಟಂತ ಫೀಡ್ಬ್ಯಾಕ್ ಇಟ್ಕೊಂಡು ಇವತ್ತು ನಾನು ಎಲ್ಲರಿಗೂ ಕೊಡ್ಲಿಕ್ಕೆ ಬಂದಿದ್ದೀನಿ. ಯಾಕೆಂದ್ರೆ ಪ್ರಯೋಗ ಮಾಡಿನೇ ನಾವು ಈ ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇರುವಂತದ್ದು. ತುಂಬಾ ಪವರ್ಫುಲ್ ಆಗಿರುವಂತ ಆರ್ಥಿಕ ಪರಿಸ್ಥಿತಿಯನ್ನ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳುವಂತ, ಅಭಿವೃದ್ಧಿ ಪಡ್ಕೊಳ್ಳುವಂತ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಎಲ್ಲರಿಗೂ ಉಪಯೋಗ ಆಗಲಿ. ಯಾರ್ಯಾರೆಲ್ಲ ನೀವು ಬಿಸ್ನೆಸ್ ಸಣ್ಣ ದೊಡ್ಡ ಮಧ್ಯಮ ಏನ್ ಬೇಕಾದ್ರೂ, ಕೊನೆಗೆ ಜಾಬ್ ಅಲ್ಲಿ ಇರೋರು ಕೂಡ ನಮ್ಗೆ ಸ್ಯಾಲರಿ ಹೈಕ್ ಆಗ್ಬೇಕು ಅನ್ಕೊಂಡಿರೋರು ಕೂಡ ಇದನ್ನ ಚಾಂಟ್ ಮಾಡಿ. ಮನೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅವ್ರು ಕೂಡ ಇದನ್ನ ಚಾಂಟ್ ಮಾಡಿ. ಯಾವುದೇ ತರದ ಬಿಸ್ನೆಸ್ಗೆ ಹಣ ಇಲ್ಲದೆ ಇದ್ರೆ ಯಾವ ಬಿಸ್ನೆಸ್ ನಡೆಯಲ್ಲ, ಪ್ರಪಂಚನೂ ನಡೆಯಲ್ಲ. ಓಕೆನಾ? ಹೀಗಿರುವಾಗ ಎಲ್ಲರಿಗೂ ಬೇಕಾಗಿರುವಂತ ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಉಪಯೋಗ ಮಾಡ್ಕೊಳ್ಳಿ. ಮತ್ತೆ ಮತ್ತೊಂದು ಪವರ್ಫುಲ್ ಆಗಿರುವಂತ ಟಾಪಿಕ್ ಒಟ್ಟಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹೋಗ್ ಬರ್ಲಾ. ನಮಸ್ಕಾರ.